ಸರ್ ಈ ಇಲಿಗಳ ಕಾಟಕ್ಕೊಂದು ಏನರ ಔಷಧ ಹೇಳ್ರಿಪ್ಪ, ದೊಡ್ಡ ಕಿರಿಕಿರಿ ಆಗೈತೆ ಅಂತ ಹೇಳಿ ಭಾಳ ಮಂದಿ ಕಮೆಂಟ್ ಮಾಡಿರಿ. ಆ ಔಷಧ ತರೋಕಿನ ಮೊದಲು ಇಲಿ ಹೆಗ್ಗಣಗಳು ಯಾಕರೆ ಅದಾವಂತ ವಿಚಾರ ಮಾಡೋಣಲ್ರಿ. ಇಲಿ ಆಗಲಿ ಹೆಗ್ಗಣ ಎರಿಹುಳ ಆಗಲಿ ಇಂಥವು ಭೂಮ್ಯಾಗ ಅಡ್ಡಾಡುವೆಲ್ಲ ಒಮ್ಮೆ ಹೋದ ಹಾದಿಲೇ ಇನ್ನೊಮ್ಮೆ ಹೋಗೋದಿಲ್ಲ ಅಂತ್ರಿ. ಪ್ರತಿ ಸರಿ ಹೊಸ ದಾರಿ ಮಾಡ್ಕೊತ ಹೊಸ ಬಿಲಾನ ಕೊರ್ಕೊಂತ ಅಡ್ಡಾಡ್ತಾವಂತ. ಯಾಕೆ ಹಂಗಂದ್ರನ ಬಿದ್ದ ಮಳೆ ನೀರು ಭೂಮ್ಯಾಗೂ ಹಿಂಗಬೇಕಲ್ರಿಪ್ಪ, ಅದ್ರ ಸಲುವಾಗಿ. ಹಂಗಂದ್ರೆ ಮನೆ ತುಂಬ ಇಲಿನ ಸಾಕಂತೀಯಲ್ಲೇಪ ಅಂತೇಳಿ ಗಾಬರಿ ಆಗ್ಬೇಡ್ರಿ. ಮನ್ಯಾಗ ಇಲ್ಲಿದ ನಿರ್ವಹಣೆ ಹೆಂಗೆ ಮಾಡ್ಬೇಕು ಅನ್ನೋದಕ್ಕೆ ಒಂದು 5-6 ಪಾಯಿಂಟು ಅದಾವ. ಒಂದನೇದ್ದು ಫೇಮಸ್ ರೀಪ, ಬೆಕ್ ಸಾಕೋದು ಅಗದಿ ಸರಳೈತಿ. ಎರಡನೇದ್ದು ಹಾವು ಸಾಯಿಸೋದು ಕಮ್ಮಿ ಮಾಡ್ಬೇಕು. ಗೊತ್ತೈತನ್ರಿ, ಒಂದು ಕ್ಯಾರಿ ಹಾವು ಒಂದು ದಿವ್ಸಕ್ಕೆ 30 ಇಲಿ ಅಷ್ಟು ತಿಂತದಂತ. ಎಷ್ಟು ಔಷಧ ರೊಕ್ಕ ಉಳಿತು ವಿಚಾರ ಮಾಡ್ರಿ. ಇನ್ನೂ ಮುಂದೆ ಹೋಗಿ ಆ ಹಾವಿಗೆ ವಿಷ ಸಹಿತ ಇರೋದಿಲ್ಲ ಅಂತ್ರಿಪ್ಪ. ಇನ್ನು ಇಂಥದ್ದು ಟಿನ್ಲೆ ಅಥವಾ ಪ್ಲಾಸ್ಟಿಕ್ಲೆ ಒಂದು ಕಣಜ ಮಾಡ್ಕೋರಿ, ಇದ್ರೊಳಗೆ ಇಟ್ಬಿಟ್ರೆ ಇಲಿ ಕಡ್ಯಾಕ ಬರೋದಿಲ್ಲ. ಮೂರನೇದು, ಈ ಇಲಿ ಮತ್ತು ಹೆಗ್ಗಣಗಳೆಲ್ಲ ನಿಶಾಚರ ಪ್ರಾಣಿಗಳ್ರಿ. ಅಂದ್ರೆ ಕತ್ತಲ್ದಾಗ ಅಷ್ಟೇ ಕೆಲಸ ಮಾಡಕ್ಕೆ ಓಡಾಡ್ತಿರ್ತಾವೆ. ಒಂದು ಲೈಟ್ ಹೆಚ್ಚರೂ ಅವತ್ತರ ಹಾವಳಿ ಕಮ್ಮಿ ಆಗ್ತದೆ. ಅದಕ್ಕೂ ಮುಂದೆ ಹೋಗಿ ಗೊಂದಿ ಒಂದು ಸ್ವಲ್ಪ ಕಮ್ಮಿ ಆಗೋಂಗೆ ರೂಮ್ನಾಗ ನಡು ಸ್ಟಾಕ್ ಮಾಡಿದ್ರೂ ಇಲ್ಲಿ ಹಾವಳಿ ಕಮ್ಮಿ ಆಗ್ತೈತಿ. ಖಡಕ್ ವಾಸನೆ ಬರುವಂಥವು ಯಾವಾರ ಇದ್ರೆ ಅಂಥವನ್ನ ಒಂದು ಸ್ವಲ್ಪ ಸಿಡಿಸ್ರಿ ಅಲ್ಲೆಲ್ಲೇ, ಕರ್ಪೂರ ನೀರು, ಬೆಳ್ಳುಳ್ಳಿ, ಖಾರ ಇಂಥದ್ದು, ಅದಕ್ಕೂ ಕಮ್ಮಿ ಆಗ್ತದೆ. ನನ್ನ ಆಯುಸ್ ಪೂರ್ತಿ ಕಾಣ್ಲಾರ್ದಂಗೆ ಹೋಗ್ಬೇಕ್ರಿ ಸರ್ ಅಂಥೇಳಿ ಔಷಧ ಅಂಗಡಿಗೆ ಹೋದ್ರೆ ಆಯುಸ್ ಯಾರ್ದು ಕಮ್ಮಿ ಆಗ್ತದಂತ ನಾ ಹೇಳ್ಬೇಕನ್ರಿ.